ಜೈ ಹಿಂದ್. ಎಲ್ಲ ನನ್ನ ಮಂಗಳೂರಿಯರು ಟೈಗರ್ಸ್ಗಳಿಗೆ ಯಾರೆಲ್ಲ ಇಂಡಿಯನ್ ಆರ್ಮಿ ರ್ಯಾಲಿಗೆ ಮೂಡುಬಿದಿರಿ ಸ್ವರಾಜ್ ಮೈದಾನದಲ್ಲಿ ಯಾರೆಲ್ಲ ಎಕ್ಸಾಮ್ ಅನ್ನ ಪಾಸ್ ಆಗಿದಿಲ್ಲ, ಸೊ ನಿಮ್ದು ಮೂಡುಬಿದಿರಿ ಸ್ವರಾಜ್ ಮೈದಾನದಲ್ಲಿ ಇದೇ ತಿಂಗಳ 28ನೇ ತಾರೀಕಿನ ಅಂತ ಹಿಡಿದು ಫೆಬ್ರವರಿ 14ನೇ ತಾರೀಕಿನೊಳಗಡೆ ರ್ಯಾಲಿ ಕಂಡಕ್ಟ್ ಆಗ್ತಾ ಇದ್ದಾರೆ. ಸೊ ಆ ರ್ಯಾಲಿಗೆ ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ದಿಲ್ಲ, ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕೋರ್ಟ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತಾ ಇದ್ರಿ. ಸೊ ನನ್ನ ಹತ್ರ ಬಂದು ಕೋರ್ಟ್ ಅಪ್ಡೇಟ್ ಅನ್ನ ರಿಯಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾವ ತರ ಇರ್ತದೆ, ಇದನ್ನ ಯಾವ ತರ ತೆಗೆಸ್ಕೊಳ್ಬೇಕಂತ ಹೇಳಿ. ಟೋಟಲಿ ಬಂದ್ಬಿಟ್ಟು 5ಕ್ಕೆ ನೋಡ್ಕೊಡ್ರಿ 200 ಇಂದ 250 ರುಪೀಸ್ ಬೀಳ್ತದ. ಸೊ ಟೋಟಲಿ ಬಂದ್ಬಿಟ್ಟು 100 ರೂಪಾಯಿ ಬಾಂಡ್ ಇರ್ತದ. ನೆಕ್ಸ್ಟ್ ಇಲ್ಲಿ ನಿಮ್ದು ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಅಂತ ಹೇಳಿ ಫಸ್ಟ್ ಪಾರ್ಟಿ ನಿಮ್ಮ ನೇಮ್ ಅನ್ನು ಹಾಕಿರ್ತಾರೆ, ಸೆಕೆಂಡ್ ಪಾರ್ಟಿ ಅಂತ ಹೇಳಿ ARO ಮಂಗಳೂರು ಅಂತ ಹಾಕಿರ್ತಾರೆ. ರೀಸೆಂಟ್ ಆಗಿರ್ತಕ್ಕಂಥ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ತಗೊಂಡೋಗ್ರಿ. ನೆಕ್ಸ್ಟ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ತರ ನೇಮ್ ಇದೆಯಲ್ಲ ಅದೇ ತರನಾಗಿ ನೇಮ್ ಹಾಕಿಸ್ರಿ. ನೆಕ್ಸ್ಟ್ ನಿಮ್ಮ ಕಾಸ್ಟ್ ಯಾವ್ದು ಬರ್ತಲ್ಲ ಆ ಕಾಸ್ಟ್ ಅನ್ನು ಹಾಕಿಸ್ಬಿಟ್ಟು ಇಲ್ಲಿ ನೋಡ್ಕೊಡ್ರಿ ನಿಮ್ಮ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇರ್ತದೆ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ದು ರೆಸಿಡೆನ್ಷಿಯಲ್ ಅಲ್ಲ ಡೊಮೆನ್ಷಿಯಲ್ ಸರ್ಟಿಫಿಕೇಟ್. ಪ್ರತಿಯೊಬ್ಬರು ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ನಿವಾಸ ಪ್ರಮಾಣ ಪತ್ರ ಅಂತ ಹೇಳಿ ಆ ಸರ್ಟಿಫಿಕೇಟ್ RD ನಂಬರ್ ಕೇಳುತ್ತೆ. ನೆಕ್ಸ್ಟ್ ಇಶ್ಯೂ ಡೇಟ್ ಯಾವ ಡೇಟ್ಗೆ ತಗೊಂಡಿದ್ರಿ, ನೆಕ್ಸ್ಟ್ ವ್ಯಾಲಿಡಿಟಿ ಎಲ್ಲಿ ಮಟ್ಟ ಇರ್ತೈತಿ, ಸೊ ಅದಕ್ಕೆ ಸಿಗ್ನೇಚರ್ ಯಾರ್ದಾಗಿದೆ ಅಂತ ಹೇಳಿ ಪ್ರತಿಯೊಂದು ಇದರಲ್ಲಿ ಇನ್ಫಾರ್ಮೇಶನ್ ಅನ್ನ ಫಿಲ್ಅಪ್ ಮಾಡಿಬಿಟ್ಟು ಟೈಪ್ ಮಾಡಿಬಿಟ್ಟು ಇದಕ್ಕೆ ಸಿಗ್ನೇಚರ್ ಅನ್ನ ಮಾಡಿರ್ತಾರೆ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಸಿಗ್ನೇಚರ್ ಇರ್ತೈತಿ, ನೋಟ್ರಿ ಯಾರು ಮಾಡಿರ್ತಾರಲ್ಲ ಸೊ ಅವ್ರ ಸಿಗ್ನೇಚರ್ ಕೂಡ ಇದರಲ್ಲಿ ಇರ್ತದ. ಇಷ್ಟೇ ಇದರಲ್ಲಿ ಕೋಡ್ ಅಪ್ಡೇಟ್ ಯಾವುದು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಅಡ್ಮಿಟ್ ಕಾರ್ಡು, ಫೋಟೋ ಮತ್ತು ಕೋಡ್ ಅಪ್ಡೇಟ್, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ನೀವು ಹೋಗಿ ರ್ಯಾಲಿಗೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ರ್ಯಾಲಿಗೆ ಅಟೆಂಡರ್ ಆಗ್ಬೋದು. ಯಾರೆಲ್ಲ ಕೋಡ್ ಅಪ್ಡೇಟ್ ಅನ್ನ ತಗೊಂಡಿಲ್ಲ ಪ್ರತಿಯೊಂದು ಅಭ್ಯರ್ಥಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿರಿ. ಸೊ ಕೋಡ್ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಮ ಕೋರ್ಟ್ ನಲ್ಲಿ ನಿಯರೆಸ್ಟ್ ಆಗಿರ್ತಕ್ಕಂಥ ಕೋರ್ಟ್ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ಫೋಟೋಸು ಮತ್ತೆ ಆಧಾರ್ ಕಾರ್ಡು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಷ್ಟು ತಗೊಂಡು ಹೋದ್ರೆ ನೀವು ಪ್ರತಿಯೊಬ್ಬರು ಕೂಡ ಕೋರ್ಟ್ ಅಪ್ಡೇಟ್ ಅನ್ನ ತೆಗೆದುಕೊಂಡು ರ್ಯಾಲಿಗೆ ಹೋಗಿ ಅಟೆಂಡ್ ಆಗಬೇಕಾಗುತ್ತೆ. ಸೊ ಪ್ರತಿಯೊಂದು ಮಂಗಳೂರು ಯಾರು ಆಗಿರಲಿ, ಬೆಂಗಳೂರು ಯಾರು ಆಗಿರಲಿ, ಅದರ ಜೊತೆಗೆ ಬೆಳಗಾವಿ ಯಾರದಾರು ಯಾರಾದ್ರೂ ಮುಂಬರುವ ರ್ಯಾಲಿಗೆ ಅಗ್ನಿವರಿಗೆ ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ ಸೊ ಈ ಕೋರ್ಟ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಬ್ಬರಿಗೆ ಕೂಡ ತಪ್ಪದೇನೆ ಮಿಸ್ ಮಾಡದೇನೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ಸಾರಿ ಪಕ್ಕ ಮಂಗಳೂರು ಯಾರು ಮೂಡುಬಿದಿರಿ ಸ್ವರಾಜ್ ಮೈದಾನದಲ್ಲಿ ಧೂಳು ಎಬ್ಬಿಸುವ ಸಮಯ ಬಂದಿದೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್.